ಅನುಷ್ಕಾ ನೆನ್ನೆ ಈ ಕಡೆನೆ ಬಂದಿದ್ದು. ಇಲ್ಲಿರೋ ಎಲ್ಲ ಮನೆಗಳನ್ನೂ ಹುಡುಕಾಯ್ತು. ಆದ್ರೆ ಅವಳ ಮನೆ ಯಾವುದು ಅಂತ ಗೊತ್ತಾಗ್ಲಿಲ್ವಲ್ಲ. ಹೇಳಿ ಯಜಮಾನ್ರೆ. ಎಲ್ಲಿದ್ಯಾ? ಅನುಷ್ಕಾ ನೆನ್ನೆ ತಪ್ಪಿಸ್ಕೊಂಡ್ಲಲ್ಲ, ಆ ಜಾಗದಲ್ಲಿದ್ದೀನಿ ಯಜಮಾನ್ರೆ. ಅಯ್ಯೋ ಪಾರ್ವತಿ, ಯಾಕಮ್ಮ ಒಬ್ಳೆ ಹೋದೆ? ಅವಳ ಮನೇನ ಪತ್ತೆ ಮಾಡೋದಕ್ಕೆ ಅತ್ಯಮ್ಮ, ಮಾವನ್ನ ಅವಳಿಂದ ಕಾಪಾಡ್ಕೊಳ್ಳೋದಿಕ್ಕೆ. ಅನುಷ್ಕಾ ಅಂತ ದುಷ್ಟಿ ಅಂತ ಗೊತ್ತಲ್ವಾ ಅದಕ್ಕೆ? ಆದ್ರೂ ಯಾಕೊಬ್ರೆ ಹೋದ್ರಿ? ಅಪ್ಪನ್ನ ಕಿಡ್ನಾಪ್ ಮಾಡಿರೋಳು ಅಂತ ರಾಕ್ಷಸಿ ಹತ್ರ ನೀನೊಬ್ಳೆ ಯಾಕೆ ಹೋದೆ ಪಾರು? ನನ್ಗೆ ಹೇಳೋದಲ್ವಾ? ನಿಮಗೆ ನಾನು ಹೇಳಬೇಕು ಅಂತ ಅನ್ಕೊಂಡೆ ಯಜಮಾನ್ರೆ. ಆದರೆ ಮಾವನ ಚಿಂತೆಲಿ ಪಾಪ ನೀವು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಬೆಳಗ್ಗಿನ ಜಾವ ತಾನೇ ಕಣ್ಣು ಮುಚ್ಚಿದ್ರಿ. ಆದರೆ ನನಗೆ ಆವಾಗಲೂ ನಿದ್ದೆ ಬರಲಿಲ್ಲ. ಅನುಷ್ಕಾ ಮಾವಂಗೆ ಯಾವ ಥರ ಕಷ್ಟ ಕೊಡ್ತಿರ್ಬೋದು ಅಂತ ನೆನೆಸ್ಕೊಂಡಿದ್ದಕ್ಕೆ ನನಗೆ ಅಳುನೇ ಬಂದಂಗಾಯ್ತು. ಅದಕ್ಕೆ ಮಾವನ್ ಹುಡುಕ್ಬೇಕು ಅಂತ ನಿಮ್ಗೆ ಯಾರಿಗೂ ಹೇಳ್ದೆ ಬಂದೆ. ಆದ್ರೂ ಪಾರ್ವತಿ, ನೀನು ದಿನ ತುಂಬಿದ ಬಸರಿನಮ್ಮ. ಹಾಗೆಲ್ಲ ನೀನು ಒಬ್ಳೆ ಹೋಗ್ಬಾರ್ದಾಗಿತ್ತು. ಕರೆದಿದ್ರೆ ನಾನು ಜೊತೆಲಿ ಬರ್ತಿದ್ನಲ್ಲಮ್ಮ. ನೀನ್ ಕರೆಕ್ಟಾಗಿ ಎಲ್ಲಿದೆ ಹೇಳು, ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಯಜಮಾನ್ರೆ, ನಾವು ಕೊನೆ ಸಲ ಅನುಷ್ಕನ್ನ ನೋಡಿದ್ವಲ್ಲ, ಆ ಜಾಗದಲ್ಲಿದ್ದೀನಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಮನೆಗಳಲ್ಲೂ ವಿಚಾರಿಸಿದೆ, ಆದರೆ ಅವಳ ಬಗ್ಗೆ ಸುಳಿವೇ ಸಿಗ್ತಿಲ್ಲ. ಯಜಮಾನ್ರೆ, 1 ನಿಮಿಷ ಹಾಗೆ ಲೈನಲ್ಲಿರಿ. ಇಲ್ಲಿ ಅನುಷ್ಕಾ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಒಂದು ಮನೆಗೆ ಹೋಗಿದ್ದೆ. ಎಷ್ಟೇ ಬಾಗ್ಲು ಬಡಿದ್ರು ಅವ್ರ ಬಾಗಿಲು ತೆಗಿಲಿಲ್ಲ. ಈಗ ನೋಡಿದ್ರೆ ಊಟ ಕೊಡೋರು ಇದಾರಲ್ಲ, ಅವರು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. 1 ನಿಮಿಷ ಹಾಗೆ ಇರಿ ಯಜಮಾನ್ರೆ. ಅಣ್ಣ, 1 ನಿಮಿಷ. ಆ ಮನೇಲಿ ಯಾರಾದ್ರೂ ಇದ್ದಾರಾ? ಯಾಕೆ ಅಂದ್ರೆ ನಾನು ಆಗ್ಲಿಂದ ಎಷ್ಟು ಬಾಗ್ಲು ಬಡಿದ್ರು ಯಾರು ತೆಗಿಲಿಲ್ಲ, ಅದಕ್ಕೆ. ಇದಾರಲ್ಲ, ತಿಂಡಿ ಆರ್ಡರ್ ಮಾಡಿದ್ರು, ನಾನು ಈಗ ತಾನೇ ಡೆಲಿವರ್ ಕೊಟ್ಟು ಬಂದೆ. ಹೌದಾ? ಯಾರು ತಗೊಂಡಿದ್ದು? ಒಬ್ರು ಲೇಡಿ, ಅವ್ರ ಹೆಸರು 1 ನಿಮಿಷ, ಅನುಷ್ಕಾ ಅಂತ. ಅನುಷ್ಕಾನಾ? ಯಜಮಾನ್ರೆ, ನಾನೀಗ ಅನುಷ್ಕಾ ಮನೆ ಮುಂದೆನೆ ನಿಂತಿದ್ದೀನಿ. ಅಲ್ಲಿಗೆ ಮಾವ ನಮಗ್ ಸಿಕ್ಕಿದ್ರು ಅಂತಾನೆ ಅತ್ಯಮ್ಮ. ಪಾರ್ವತಿ, ನಿಜನಾ? ನಾನು ಇವಾಗಲೇ ಅಲ್ಲಿಗೆ ಬರ್ತೀನಿ. ನಾನು ಬರೋವರೆಗೂ ನೀನು ಒಳಗೆ ಹೋಗ್ಬಾರ್ದು. ಅನುಷ್ಕಾನ ನಂಬೋದಕ್ಕಾಗಲ್ಲ. ಸರಿ ಯಜಮಾನ್ರೆ, ನೀವು ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಸರಿ ಪಾರು, ನಾನು ನಿನಗೆ ಮೊಬೈಲಲ್ಲಿ ಲೊಕೇಶನ್ ಕಳ್ಸೋದನ್ನ ಹೇಳ್ಕೊಟ್ಟಿದ್ದೀನಲ್ಲ, ಲೊಕೇಶನ್ ಕಳಿಸು ನನಗೆ. ಹಾಂ ಸರಿ ಯಜಮಾನ್ರೆ. ಬ್ರೋ, ನಾನು ಬರ್ತೀನಿ. ಬೇಡ ಪ್ರೀತು, ಜನನಿ ಕೂಡ ತುಂಬಿದ ಬಸ್ರಿ. ನಿನ್ನ ಅವಶ್ಯಕತೆ ಇಲ್ಲೂ ಬೇಕಾಗ್ಬೋದು. ನಾನು ಅಪ್ಪ ಸಿಕ್ಕಿದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಮ್ಮ. ಅದೇ, ನೀನ್ ಫೋನ್ಗೋಸ್ಕರನೇ ಕಾಯ್ತಾ ಇರ್ತೀವಿ. ಪಾರ್ವತಿ, ಹುಷಾರು. ಸರಿಮ್ಮ. ಪ್ರೀತು, ಭಯ ಪಡಬೇಡಿ ಮಾಮ್, ಡ್ಯಾಡ್ಗೇನು ಆಗಿರಲ್ಲ. ಅಣ್ಣ, ಅವರು ಇಬ್ಬರಿಗೆ ಅಲ್ವಾ ತಿಂಡಿ ತರಿಸಿದ್ದು? ಅಯ್ಯೋ, ಅವ್ರು ಆರ್ಡರ್ ಮಾಡಿದ್ದೆ 2 ಇಡ್ಲಿ 1 ವಡೆ ಮೇಡಮ್. ಇಬ್ಬರಿಗೆ ಎಲ್ಲಿ ಸಾಕಾಗುತ್ತೆ ಅದು? ಅನುಷ್ಕಾ ಒಬ್ಳಿಗೆ ತಿಂಡಿ ತರಿಸಿದಾಳೆ ಅಂತಂದ್ರೆ ಮಾವನೋಳು ಈ ಮನೇಲಿ ಇಟ್ಟಿಲ್ವಾ?
ರಘುರಾಮ್ ಅರಸನ ಕೋಟೆ. ಅರಸನ ಕೋಟೆ ಅಖಿಲಾಂಡೇಶ್ವರಿಯ ಪ್ರೀತಿಯ ಗಂಡ, 100 ಕೋಟಿಯ ಒಡೆಯ. ಆದ್ರೂ ತಿನ್ಬೇಕಂದ್ರೆ ತಿನ್ನಕ್ಕೂ ಗತಿ ಇಲ್ಲ. ಇವತ್ತು ಇಡ್ಲಿ ಮಾತ್ರ ಸಖತ್ತಾಗಿದೆ. ಬಿಸಿ ಬಿಸಿ ಇಡ್ಲಿ ಜೊತೆ ಗರಿ ಗರಿ ವಡ ತಿಂತಾ ಇದ್ರೆ ಮಜಾನೇ ಬೇರೆ. ಮಾತಾಡ್ಬೇಕಾ? ಒಂದು ನಿಮಿಷ ಮಾತಾಡು. ಯಾಕೆ ಈ ಥರ ಚಿತ್ರಹಿಂಸೆ ಕೊಡ್ತಾ ಇದೆಯಾ? ಒಂದೇ ಸಲ ಸಾಕ್ಸ್ಬಿಡು. ಕರ್ಕೊಂಬಂದಾಗಿಲ್ಲ, ತಿನ್ನಕ್ಕೆ ಏನು ಕೊಟ್ಟಿಲ್ಲ, ಒಂದು ತೊಟ್ಟು ನೀರು ಕೊಟ್ಟಿಲ್ಲ. ಪ್ಲೀಸ್ ಕುಡಿಯಕ್ಕೆ ನೀರಾದ್ರೂ ಕೊಡು. ಕುಡಿಯೋಕ್ ನೀರು ಬೇಕಾ? ಯಾಕೋ ಇವತ್ತು ನಿನ್ನ ಮುಖ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಅದಕ್ಕೆ ಸ್ವಲ್ಪ ನೀರು ಕೊಡ್ತೀನಿ. ತಗೋ ಕುಡಿ. ಓ, ಕೈ ಕಟ್ಟಾಕಿದ್ದೀನಲ್ವಾ, ಕುಡಿಸ್ತೀನಿ ತಗೋ. ಜನ್ಮಕ್ಕೆ ಬೆಂಕಿ ಹಾಕ. ಆರೋಗ್ಯ ಸರಿ ಇಲ್ಲದೆ ನೋಡ ವಯಸ್ಸಾದ ರೈತರಿಗೆ ಹೀಟಿ ಕರ್ಕೊಂಡ್ಬಂದು ಹಿಂಸೆ ಕೊಡ್ತಾ ಇದೆಯಾ? ಖಂಡಿತ ನಿನಗೆ ಒಳ್ಳೇದಾಗಲ್ಲ. ಸರ್ವನಾಶ ಆಗೋಗ್ತೀನಿ. ನನ್ನ ಸೊಸೆ ಪಾರ್ವತಿ ಬಂದಿರೋದೆ ನನ್ನ ಕಾಪಾಡೋಕ್ಕಿಂತ ನನ್ನ ಒಳಮೊಳಗೆ ಸೇಳ್ತಾ ಇದೆ. ನಿನಗೆ ನೆನಪಿದೆಯಾ? ಹಿಂದೆ ಒಂದ್ಸಲ ನಮ್ಮ ಮನೆ ಹಾಳು ಮಾಡಬೇಕು ಅಂತ ನೀನು ನೋಡಿದಾಗ ಅದನ್ನು ತಡೆದಿದ್ದೆ ನನ್ನ ದೊಡ್ಡ ಸೊಸೆ ಪಾರ್ವತಿ. ನಿನ್ನ ತಂಗಿ ದುಷ್ಟನ ಬಯಲು ಮಾಡಿ ಅರೆಸ್ಟ್ ಮಾಡಿಸಿದ್ದು ನನ್ನ ಸೊಸೆ ಪಾರ್ವತಿನೇ. ಅದೇ ಪಾರ್ವತಿ ಬಂದು ನಾನು ಕಾಪಾಡ್ತಾಳೆ. ನೋಡ್ತಾ ಇರು. ಈ ಸಲ ನನ್ನ ದೊಡ್ಡ ಸೊಸೆ ಪಾರ್ವತಿಯಿಂದ ನೀನು ಅಂತ್ಯ ಖಚಿತ. ನೋಡ್ತಿರು.
ಏನಂದೆ? ನನ್ನ ಶತ್ರು ನಿನ್ ದೊಡ್ಡ ಸೊಸೆ ಪಾರ್ವತಿ ನನ್ನ ಅಂತ್ಯ ಕಾಣಿಸ್ತಾಳ? ಅದಕ್ಕಿಂತ ಮುಂಚೆ ನಾನು ನಿನ್ನ ಅಂತ್ಯ ಕಾಣಿಸ್ತೀನಿ. ಬನ್ನಿ ಮಾವ, ಮೊದಲು ಇಲ್ಲಿಂದ ನಾವು ಹೋಗೋಣ. ನಿಧಾನ ಮಾವ. ಭಾರತಿ, ಏನಾಯ್ತಮ್ಮ? ಅಯ್ಯೋ, ಏನು ಮಾಡೋದು? ನೀನಾ? ಭಾರತಿ, ಅಯ್ಯೋ, ಏನ್ ಮಾಡೋದು ಈಗ? ಭಾರತಿ, ಎದ್ದಳಮ್ಮ. ಇದೇ ಲೊಕೇಶನ್ ತೋರಿಸ್ತಾ ಇದೆ. ಅವ್ರು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ನಾನು ಬರೋವರೆಗೂ ಒಳಗೆ ಹೋಗ್ಬೇಡ ಅಂತ ಹೇಳಿದ್ದೆ. ನಾನು ಹೊರಗೆ ಹೋಗ್ಬಿಟ್ಲ? ಏನಾಯ್ತು? ಅನುಷ್ಕಾ ತಳ್ಬಿಟ್ಲು. ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನಡಿ. ಪ್ರೀತು, ಆದಿ ಕಾಲ್ ಮಾಡ್ತಾ ಇದ್ದಾನೆ. ಅಪ್ಪನ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕಿರ್ಬೇಕು. ಆದಿ, ಅಪ್ಪ ಸಿಕ್ಕಿದ್ರ? ಹೇಗಿದಾರಪ್ಪ? ಹುಷಾರಾಗಿದ್ದಾರೆ ತಾನೆ? ಅನುಷ್ಕಾ ಅವ್ರಿಗೇನು ತೊಂದರೆ ಮಾಡಿಲ್ಲ ತಾನೆ? ಒಂದ್ಸಲ ಅವ್ರ ಹತ್ರ ಮಾತಾಡ್ಸಪ್ಪ. ಅವ್ರ ಧ್ವನಿ ಕೇಳಿದ್ರೆ ನಂಗೆ ಸಮಾಧಾನ. ಅಖಿಲ, ನಾನು ರಘುನೇ ಮಾತಾಡ್ತಿರೋದು. ರಘು, ರಘು, ನಾನು ಸೇಫ್ ಆಗಿದ್ದೀನಿ, ನನಗೇನು ಆಗಿಲ್ಲ. ಪಾರ್ವತಿ ಬಂದು ನನ್ನನ್ನ ಅನುಷ್ಕಾಯಿಂದ ಬಚಾವ್ ಮಾಡಿದ್ಲು. ನಿಮ್ ಧ್ವನಿ ಕೇಳಿ ನನಗೀಗ ಸಮಾಧಾನ ಆಯ್ತು. ರಘು, ಬೇಗ ಮನೆಗೆ ಬಂದ್ಬಿಡಿ, ಕಾಯ್ತಾ ಇರ್ತೇನೆ. ಇಲ್ಲ ಅಖಿಲ, ಈಗ ನನ್ನ ಮನೆಗೆ ಬರೋಕ್ಕಾಗಲ್ಲ. ನೀನೇ ಹಾಸ್ಪಿಟ್ಲಿಗೆ ಬಂದ್ಬಿಡು. ಹಾಸ್ಪಿಟ್ಲಿಗ? ಯಾಕೆ ರಘು? ನಿಮ್ಗೇನಾದ್ರೂ ತೊಂದರೆ ಮಾಡಿದಾಳ ಅವಳು? ಮತ್ತೆ ಸೇಫ್ ಆಗಿದ್ದೀನಿ ಅಂತ ಹೇಳಿದ್ರೆ? ನಾನು ಸೇಫ್ ಆಗಿದ್ದೀನಿ ಅಖಿಲ. ನಮ್ಮ ಪಾರ್ವತಿ
ಪಾರ್ವತಿ ನನ್ನನ್ನು ಕಾಪಾಡಿ ಅಲ್ಲಿಂದ ಹೊರಡ್ಬೇಕಾರೆ ಹಾಳಾತ ಅನುಷ್ಕಾ ಅವಳ ಕಾಲಿಗೆ ಕೈ ಅಡ್ಡ ಹಾಕಿದ್ಲು. ಪಾರ್ವತಿ ಕೆಳಗೆ ಬಿದ್ಲು. ಅವಳ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದಕ್ಕೆ ನಾನು ಆದಿತ್ಯ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಆಸ್ಪತ್ರೆಗೆ ಬಂದ್ಬಿಡಿ. ಸರಿ ರಘು, ನಾವು ಈಗಲೇ ಹೊರಡ್ತೀವಿ. ಅದಕ್ಕೆ ಜಲ್ದಿಗೆ ಹೆರಿಗೆನೂ ಶುರುವಾಗಿದೆ. ಬೇಗ ಬನ್ನಿ, ಬೇಗ ಬನ್ನಿ ಅದಕ್ಕೆ. ದೊಡ್ಡ ಯಜಮಾನ್ರೆ ಏನು ಹೇಳ್ತಿದ್ದೀರಾ? ಸತ್ತಿ, ನೀವೇನು ಟೆನ್ಷನ್ ಆಗಬೇಡಿ. ಆಲ್ರೆಡಿ ಪಾರ್ವತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಅಲ್ಲಿಗೆ ಬಂದುಬಿಡಿ. ಸರಿ, ನಾನು ಈಗಲೇ ಬರ್ತೀನಿ. ಹೇಳ್ತೇವ್ರೆ, ನನ್ನ ಮಗಳಿಗೆ ಏನೂ ಆಗ್ತಾ ಇರ್ಲಪ್ಪ. ಹಲೋ ಅಮ್ಮವ್ರೆ, ಸರಿ ಈಗಲೇ ಬರ್ತೀನಿ. ಏನು ಆಗಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಳೋಣ. ಆದಿತ್ಯ ಬೇಗ ಹೋಗು. ಪಾರ್ವತಿಗೆ ತುಂಬಾ ನೋವಾಗ್ತಿದೆ ಅನ್ಸುತ್ತೆ. ಬೇಗ ಹೋಗು. ಬೇಗ ಹೋಗು ಆದಿತ್ಯ. ಏನಾಗಲ್ಲಪ್ಪ, ತರ್ಕೋಪ ನಿಮಿಷ. ಡಾಕ್ಟರ್, ಏನಾಗಿದೆ ನೋಡಿ ಡಾಕ್ಟರ್. ಡೋಂಟ್ ವರಿ, ಅಖಿಲ ಮ್ಯಾಮ್ ನಂಗೆ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಚೆಕ್ ಮಾಡ್ತೀನಿ. ಪಾರು, ಏನಾಗಲ್ಲ ಪಾರು, ಭಯ ಪಡ್ಬೇಡ. ಏನಾಗಿದೆ? ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ಹೊಟ್ಟೆಗೆ ಬಲವಾದ ಪೆಟ್ ಬಿದ್ದಿದೆ. ಇಮಿಡಿಯೇಟಾಗಿ ಓಟಿಗೆ ಶಿಫ್ಟ್ ಮಾಡಬೇಕು. ಜನನಿ, ಜನನಿ ಬಂದ್ಬಿಟ್ರಿ. ಆಗೋಯ್ತು. ಡಾಕ್ಟರ್ ಆಗ್ತಿಲ್ಲ. ಆಗ್ತಿಲ್ಲ.
ಡಾಕ್ಟ್ರೇ ಆಗ್ತಿಲ್ಲ